ಆತ್ಮೀಯ ವೀಕ್ಷಕರೇ, ನೈನ್ ಮಾಸ್ಟರ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಕುಂಭರಾಶಿಯವರ ಗೋಚಾರ ಫಲವನ್ನು ನೋಡೋಣ. ಕುಂಭರಾಶಿಯವರು ಮೊದಲಿಗೆ ಗ್ರಹಸ್ಥಿತಿ ಶನಿ ಮತ್ತು ಸೂರ್ಯದೇವರು 1ನೇ ಭಾವದಲ್ಲಿ, ಶುಕ್ರ ಬುಧ ರಾಹು 2ನೇ ಭಾವದಲ್ಲಿ, ಗುರುದೇವರು 4ರಲ್ಲಿ, ಪಂಚಮದಲ್ಲಿ ಕುಜದೇವರು, ಅಷ್ಟಮದಲ್ಲಿ ಕೇತು ದೇವರು ಸಂಚರಿಸ್ತಾ ಇದ್ದಾರೆ. ಬನ್ನಿ ಫಲಗಳನ್ನು ನೋಡೋಣ. ದಾಂಪತ್ಯದಲ್ಲಿ ತುಂಬ ಸಾಮರಸ್ಯವಿರಲಿದೆ, ದಾಂಪತ್ಯ ಸೌಖ್ಯ ಚೆನ್ನಾಗಿರಲಿದೆ. ಆದರೆ ಸ್ವಲ್ಪ ಜಾಗೃತಿಯಾಗಿರಬೇಕು. ಏನಂತಂದರೆ, ಅಪರಿಚಿತರನ್ನು ನಂಬಬೇಡಿ. ನಂಬಿ ಮೋಸಕ್ಕೆ ಹೋಗುವ ಸಾಧ್ಯತೆಗಳು ತುಂಬ ಇರ್ತವೆ. ಕೋಪದಿಂದ ಸಮಸ್ಯೆಯನ್ನು ಅನುಭವಿಸುತ್ತೀರಿ. ಕೆಲಸದಲ್ಲಿ ಅಧಿಕಾರಿಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ಈ ಸಮಯದಲ್ಲಿ ಯಾರು ತಮ್ಮವರು ಬೇರೆಯವರು ಎಂಬುದು ತಿಳಿಯದೆ ಸಮಸ್ಯೆಗೆ ಈಡಾಗುತ್ತೀರಿ, ಗೊಂದಲಕ್ಕೆ ಈಡಾಗುತ್ತೀರಿ. ಮಕ್ಕಳ ಚಟುವಟಿಕೆಗಳು ನಿಮಗೆ ಏನಪ್ಪಾ ಅಂದರೆ ಚಿಂತೆಯನ್ನು ಉಂಟಾಗಿ ಮಾಡ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಚಿಂತೆಯನ್ನು ಅನುಭವಿಸುತ್ತೀರಿ. ಜೀವನದಲ್ಲಿ ತುಂಬ ಬದಲಾವಣೆಗಳಾಗಲಿವೆ, ಅದನ್ನು ನೀವು ಗಮನಿಸಿದರೆ ಉತ್ತಮ. ಕುಟುಂಬದಲ್ಲಿ ಅತಿಥಿಗಳ ಆಗಮನದಿಂದ ಸಂತೋಷ ಉಂಟಾಗ್ತಕ್ಕಂಥದ್ದು. ಬಹಳ ದಿನದಿಂದ ಹಳೆಯ ಸಾಲ ವಸೂಲಿ ಆಗ್ತಕ್ಕಂಥದ್ದು. ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ. ಅರ್ಧ ತಿಂಗಳಿನ ನಂತರ ತುಂಬ ದಿನಗಳಿಂದ ಇದ್ದ ಸಮಸ್ಯೆಗಳು ಬಗೆಹರಿಯುವು. ಅರ್ಧ ತಿಂಗಳಿನ ನಂತರ ಕುಟುಂಬದಲ್ಲಿ ಸೌಖ್ಯ, ಸಂತೋಷ. ಸಂಗಾತಿಯೊಂದಿಗೆ ದಂಪತಿಗಳೊಂದಿಗೆ ತೀರ್ಥಕ್ಷೇತ್ರವನ್ನು ಮಾಡುವಿರಿ. ವ್ಯಾಪಾರದಲ್ಲಿ ಹಣ ಹೂಡಬೇಕಾದರೆ ತುಂಬ ಯೋಚನೆ ಮಾಡಿ. ಹಣ ಹೂಡಿಕೆಗೆ ಇದು ಯೋಗ್ಯ ಸಮಯವಲ್ಲ. ಆದರೆ ಸಾರ ವಿಚಾರ ಮಾಡಿ ಹಣವನ್ನು ನಿಯೋಜನೆ ಮಾಡುವುದು ತುಂಬ ಒಳ್ಳೆಯದು. ಹಿರಿಯ ಮಿತ್ರರ ಸಲಹೆಯನ್ನು ಪಡೆದುಕೊಳ್ಳಿ. ಈ ವಿಚಾರದಲ್ಲಿ ನಿಮ್ಮ ಶ್ರದ್ಧೆ, ಬುದ್ಧಿಮತ್ತೆ ಮಾತ್ರ ನಿಮ್ಮ ಯಶಸ್ಸಿನತ್ತ ಕೊಂಡೊಯ್ಯಬಲ್ಲದು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ. ಯಾವುದೇ ಪತ್ರಕ್ಕೆ ಸಹಿ ಹಾಕುವ ಮುನ್ನ, ಯಾವುದೇ ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡುವ ಮುನ್ನ ಸ್ವಲ್ಪ ಯೋಚಿಸಿ. ಇಲ್ಲದಿದ್ದರೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಭವಿಷ್ಯದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು. ಸಾರ ವಿಚಾರ ಮಾಡಿ ಸಹಿಯನ್ನು ಮಾಡಿರಿ. ಮತ್ತು ಈ ತಿಂಗಳು ನಿಮಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತವೆ. ಸ್ವಲ್ಪ ಜಾಗೃತಿಯಿಂದ ಜೀವನ ಕ್ರಮದಲ್ಲಿ, ಆಹಾರ ಪಾನೀಯಗಳಲ್ಲಿ ಗಮನ ಇರಿಸುವುದು ತುಂಬ ಒಳ್ಳೆಯದು. ಇದಿಷ್ಟು ನಿಮ್ಮ ಗೋಚಾರ ಫಲವಾಗಿರ್ತದೆ. ಪರಿಹಾರಾರ್ಥವಾಗಿ ಏನು ಮಾಡಿ ಅಂದರೆ, ಗಣಪತಿ ಆರಾಧನೆ ಮತ್ತು ಆಂಜನೇಯ ಸ್ವಾಮಿ ಆರಾಧನೆಯಿಂದ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಒಳ್ಳೆಯದಾಗಲಿ. ನಮಸ್ಕಾರ.